ಸುಮಲತಾ ಅಂಬರೀಶ್ ಮಂಡ್ಯದ ಗೌಡ್ತಿ ಅಲ್ಲ ಅನ್ನುವಂತ ಒಂದು ಹೇಳಿಕೆ ನಿನ್ನೆ ಜೆಡಿಎಸ್ ನಾಯಕರೊಬ್ಬರು ಹೇಳಿದ್ರಲ್ಲ. ಜೆಡಿಎಸ್ನ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಹೇಳಿಕೆಯನ್ನು ಕೊಟ್ಟಿದ್ರು. ಸುಮಲತಾ ಅವರು ಅದೆಂಗೆ ಮಂಡ್ಯದವರು ಆಗ್ತಾರೆ, ಮಂಡ್ಯದ ಗೌಡ್ತಿ ಆಗ್ತಾರೆ, ಅವರು ಆಂಧ್ರದವರು ಅನ್ನುವಂತ ಮಾತನ್ನ ಹೇಳಿದ್ರು. ಶ್ರೀಕಂಠೇಗೌಡರ ವಿರುದ್ಧ ಅಂಬರೀಶ್ ಅಭಿಮಾನಿಗಳು ಸದ್ಯ ಗರಂ ಆಗಿದ್ದಾರೆ. ಶ್ರೀಕಂಠೇಗೌಡರ ಮನೆ ಬಳಿ ಅಂಬಿ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರಂತೆ. ಮಂಡ್ಯದ ಸುಭಾಷ್ ನಗರದಲ್ಲಿರುವಂತ ನಿವಾಸ. ಈ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರು ಭದ್ರತೆಯನ್ನ ನಿಯೋಜಿಸಿದ್ದಾರೆ. ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಅಂಬಿ ಫ್ಯಾನ್ಸ್. ಶ್ರೀಕಂಠೇಗೌಡ ನಿವಾಸದ ಬಳಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಕೇವಲವಾಗಿ ಮಾತಾಡಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅವರು ಬರ್ತಿರುವಾಗ ನೀವು ಅದನ್ನು ಮಾಡಬೇಕಾಗಿತ್ತು. ಇವತ್ತು ಒಬ್ಬ ಮಹಿಳೆ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ ನೀವು. ಅವ್ರ ಶಕ್ತಿ ಅಂಬರೀಶ್ ಅಣ್ಣ ಅವ್ರ ಹೃದಯದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರ ವಿರುದ್ಧ ಮಹಿಳೆಯರು ಕೂಡ ಬಹಳ ಕೆರಳಿದ್ದಾರೆ. ದಿವಂಗತ ಅಂಬರೀಶ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಜೆಡಿಎಸ್ನವರಿಗೆ. ಅವಹೇಳನಕಾರಿಯಾಗಿ ಮಾತನಾಡಿದರೆ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತೆ ಅಂತ ಮಹಿಳೆಯರು ಜೆಡಿಎಸ್ ಮುಖಂಡರಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಂದು ಓರ್ವ ಮಹಿಳೆಯ ಮನಸ್ಸನ್ನ ನೋಯಿಸ್ತಾ ಇದ್ದೀರಿ, ಕ್ಷಮೆ ಕೇಳದೆ ಹೋದ್ರೆ ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡರಿಗೆ ನೋ ಎಂಟ್ರಿ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಮಹಿಳೆಯರು. ನೋಡ್ತಾ ಇದೀವಲ್ಲ ನಾವಿಲ್ಲಿ, ಹಿಂಗೆ ಈ ಮಟ್ಟಿಗಿನ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇರೋ ಕಾರಣಕ್ಕೆ ಅಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿದೆ. ಅವರು ಬರ್ತಿರುವಾಗ ನೀವು ಅದನ್ನು ಮಾಡಬೇಕಾಗಿತ್ತು. ಇವತ್ತು ಒಬ್ಬ ಮಹಿಳೆ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ ನೀವು. ಅವ್ರ ಶಕ್ತಿ ಅಂಬರೀಶ್ ಅಣ್ಣ ಅವ್ರ ಹೃದಯದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಅವರು ಅಂಬರೀಶ್ ಅಣ್ಣ ಅವರ ಆಶೀರ್ವಾದದ ಮೇರೆಗೆ ಇವತ್ತಿರೋದು. ಕೃತಜ್ಞತೆ ತಗೊಂಡು ನೀವು ದಯ ಮಾಡಿ ನೀವು ಕ್ಷಮಾಪಣೆ ಕೇಳಬೇಕು, ಇಲ್ಲದ ರಾಜೀನಾಮೆ ಕೊಡಬೇಕು. ಯಾರು ಅವರು ಅಂಬರೀಶ್ ಅಣ್ಣ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ. ಅವರು ಬರ್ತಿರುವಾಗ ನೀವು ಅದನ್ನು ಮಾಡಬೇಕಾಗಿತ್ತು. ಇವತ್ತು ಒಬ್ಬ ಮಹಿಳೆ ಮನಸ್ಸನ್ನ ನೋಯಿಸ್ತಾ ಇದ್ದೀರಾ ನೀವು. ಅವ್ರ ಶಕ್ತಿ ಅಂಬರೀಶ್ ಅಣ್ಣ. ರವಿ ಲಾಲಿಪಳ್ಳಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ ಲಾಲಿಪಳ್ಳಿ ಅವರ ಭಾವಚಿತ್ರಕ್ಕೆ ಈ ಮಟ್ಟಿಗಿನ ಸಿಟ್ಟು ಅವ್ರ ಮನೆ ಮುಂದೆ ಇನ್ನೇನಾದ್ರೂ ಅವ್ರ ಕೈಗೆ ಸಿಕ್ಕರೆ ಅವರೆಲ್ಲ ದೊಡ್ಡ ತರಾಟೆಗೆ ತೆಗೆದುಕೊಂಡು ಬಿಡ್ತಾರೆ. ಹಾಗಾಗಿ ಪೊಲೀಸರು ಕೂಡ ನಿಯೋಜಿಸಲ್ಪಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ನಿನ್ನೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಹೆಂಗೆ ಎಫೆಕ್ಟ್ ಹೊಡಿತಾ ಇದೆ ಅಂತ ಮಾಲ್ತೇಶ್, ಏನು ಸುಮಲತಾ ಅವರು ಮಂಡ್ಯದ ಗೌಡ್ತಿ ಅಲ್ಲ ಅಂತಕ್ಕಂಥ ಹೇಳಿಕೆ ಈಗ ಜಿಲ್ಲೆಯಾದ್ಯಂತ ಭಾರಿ ಸಂಚಲನ ಉಂಟು ಮಾಡಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಏನ್ ಪಕ್ಷಾತೀತವಾಗಿ ಏನು ಜೆಡಿಎಸ್ ಹೊರತುಪಡಿಸಿ ಬಾಕಿ ಇರೋ ಎಲ್ಲರೂ ಕೂಡ ಒಂದು ರೀತಿ ಕೆಟಿ ಶ್ರೀಕಂಠೇಗೌಡ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಟಿ ಶ್ರೀಕಂಠ ಅವರ ಹೇಳಿಕೆಯನ್ನ ಖಂಡಿಸಿ ಮತ್ತೆ ಒಂದ್ ರೀತಿ ಅಭಿಯಾನವನ್ನೇ ಕೂಡ ಆರಂಭ ಮಾಡಿದ್ದಾರೆ. ಸೊ ಇವತ್ತು ಕೂಡ ಅಂದ್ರೆ ನೆನ್ನೆನೂ ಕೂಡ ಅಭಿಮಾನಿಗಳು, ಅಂಬರೀಶ್ ಅವರ ಅಭಿಮಾನಿಗಳು ಮುದ್ದೂರಿನಲ್ಲಿ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಬೆಳಗಿನಿಂದನೇ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಅಂಬರೀಶ್ ಅಭಿಮಾನಿಗಳು
ಅಂಬರೀಶ್ ಏನು KT ಶ್ರೀಕಂಠೇಗೌಡ ಅವರ ಮನೆಗೆ ಮುತ್ತಿಗೆ ಹಾಕ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲೇ ಬೆಳಗ್ಗೆಯಿಂದ ಇವತ್ತು ಮನೆಗೆ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು. ಜೊತೆಗೆ ಅವ್ರ ಮನೆಗೆ ಏನು ಮಂಡ್ಯದ ಸುಭಾಷ್ ನಗರದಲ್ಲಿ ಇರ್ತಕ್ಕಂಥ ಅವ್ರ ಮನೆಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಎಲ್ಲಾ ರಸ್ತೆಗಳಲ್ಲೂ ಕೂಡ ಬ್ಯಾರಿಕೇಡ್ ನ ಹಾಕಿ ಒಂದು ಅವ್ರನ್ನ ತಡೆಯಲಿಕ್ಕೆ ಒಂದು ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೂ ಕೂಡ ಏನು ಅಂಬರೀಶ್ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಮಹಿಳಾ ಅಭಿಮಾನಿಗಳು ಮುಖ್ಯವಾಗಿ ಆ ಮನೆ ಹತ್ರ ಬಂದು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯಾದ ಒಂದು ವರ್ತನೆಗಳನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಏನು ಈ ಹೇಳಿಕೆಯನ್ನ ಖಂಡಿಸಿ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಮಾಲ್ತೇಶ್, ಥ್ಯಾಂಕ್ ಯು ರವಿಲಾಲ್ ಪಾಳ್ಯ.